ವೀಕ್ಷಕರೇ ನಮಸ್ಕಾರ. ನಾನಿವತ್ತಿರೋದು ಮೈಸೂರಿನ ಒನ್ ಆಫ್ ದಿ ಬಿಗ್ಗೆಸ್ಟ್ ಆ್ಯಂಡ್ ಒನ್ ಆಫ್ ದಿ ರೆಪ್ಯೂಟೆಡ್ ಆ್ಯಂಡ್ ಕ್ಲೀನೆಸ್ಟ್ ರೆಸಿಡೆನ್ಷಿಯಲ್ ಏರಿಯಾಸ್ಗಳಂತೆ ಆಗಿರುವಂತಹ ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿದ್ದೀನಿ. ನನ್ನ ವಿಡಿಯೋಗಳಲ್ಲಿ ಬಹಳಷ್ಟು ಜನ ಕೇಳ್ತೀರಾ, ಸ್ವಲ್ಪ ನೀವು ಮೈಸೂರಲ್ಲಿ ಈ ಲೇಔಟ್ ಯಾವ ಲೇಔಟಲ್ಲಿ ಇರ್ತೀರಾ ಅದರ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅಲ್ಲಿ ಏನು ಅಮ್ಯುನಿಟೀಸ್ ಇದೆ, ಕಮ್ಯುನಿಟಿ ಹೇಗಿದೆ ಅನ್ನೋದು ಸ್ವಲ್ಪ ವಿವರಿಸಿ ಅಂತ. ಸೊ ಅದಕ್ಕೇ ಈ ವಿಡಿಯೋ, ಈ ಮನೆ ಏನು ಸೇಲ್ಗಿರುವಂತಹ ಮನೆ ಮುಂದೆ ನಾನು ನಿಂತಿದ್ದೀನಿ. ಈ ಮನೆ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈ ಲೊಕೇಶನ್ ಬಗ್ಗೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸರಿಸುಮಾರು 15,000 ನಿವೇಶನಗಳನ್ನು ಹೊಂದಿರುವಂತಹ ಮೈಸೂರಿನ ಬಹಳ ದೊಡ್ಡ ರೆಸಿಡೆನ್ಷಿಯಲ್ ಲೇಔಟ್ ಇದು. ವಿಜಯನಗರ 4ನೇ ಹಂತದಲ್ಲಿದ್ದೀನಿ ನಾನು. ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ಮಹಾನಗರ ಪ್ರಾಧಿಕಾರ ರಚಿಸಿರುವಂತಹ ನಿವೇಶನಗಳಲ್ಲಿ ರಚಿಸುವಂಥ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಈಗಾಗಲೇ ಹೇಳಿದಂತೆ 15,000ಕ್ಕೂ ಹೆಚ್ಚು ನಿವೇಶನಗಳಿದೆ. ಅದರಲ್ಲಿ ಏನೇನು ಫೆಸಿಲಿಟೀಸ್ಗಳನ್ನ ಒದಗಿಸಿದ್ದಾರೆ ಅಂದರೆ, ಈ ವಿಡಿಯೋಗಳನ್ನ ನೋಡ್ತಾ ಇದ್ದು ಅಕಸ್ಮಾತಾಗಿ ಮೈಸೂರವರಲ್ಲದೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದರೆ ನೋಡಿ, ನೀವು ಅಕಸ್ಮಾತ್ ಬೆಂಗಳೂರವರಾಗಿದ್ದರೆ ನಾವು ಏನು BDA, ಬೆಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ BDA ಸೈಟ್ ಅಂತ ಏನು ಹೇಳ್ತೀವಿ, ಅದೇ ಥರ ನಾವು ಸರ್ಕಾರದಿಂದ ಅಲಾಟ್ ಆಗಿರೋ ಮೈಸೂರಿನ ಸೈಟ್ಗೆ ಮೂಡಾ ಅಲಾಟೆಡ್ ಸೈಟ್ ಅಂತ ಹೇಳ್ತೀವಿ. ಸೊ ಏನೇನು ಫೆಸಿಲಿಟೀಸ್ ಇದೆ ಇಲ್ಲಿ? ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿಗೆ ಕಾರ್ಪೊರೇಷನ್ ಅಂದರೆ ಕಬಿನಿ ವಾಟರ್ ಸಪ್ಲೈ ಇದೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಅಂದರೆ ಅಂಡರ್ಗ್ರೌಂಡ್ ವೇಸ್ಟ್ ವಾಟರ್ ಲೈನು, ಓಕೆ, ಪಾರ್ಕ್ಗಳು, ಸ್ಕೂಲ್ಸು, ಕಾಲೇಜಸ್ಸು, ಶಾಪಿಂಗ್ ಮಾಲ್ಸು, ಡಾಕ್ಟರ್ ಕ್ಲಿನಿಕ್ಗಳು, ಇವೆಲ್ಲವೂ ಇರುವಂತಹ ಬಹಳ ದೊಡ್ಡ ರೆಸಿಡೆನ್ಷಿಯಲ್ ಲೇಔಟು ಮತ್ತು ಬಹಳ ಚೆನ್ನಾಗಿ ಮೇಂಟೈನ್, ಕಾರ್ಪೊರೇಷನಿಂದ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂತಹ ದಿನನಿತ್ಯ ಕಸ ತೊಗೊಂಡೋಗಿರೋ ವ್ಯವಸ್ಥೆ ಇರ್ಬೋದು, ಅಥವಾ ಖಾಲಿ ನಿವೇಶನಗಳನ್ನ ಕ್ಲೀನಾಗಿಡುವಂಥ ಕೆಲಸ ಇರ್ಬೋದು, ಮೋರಿಯಿಂದ ಕಸ ತೆಗೆಯುವಂತಹ ವ್ಯವಸ್ಥೆಗಳಿರ್ಬೋದು, ಇವೆಲ್ಲವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬರುತ್ತಿರುವಂತಹ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇರುವಂತಹ ದಿಸ್ ಬ್ರ್ಯಾಂಡ್ ನ್ಯೂ 30 ನೋಡಿ, ಏನು ನೀವು ನೋಡ್ತಾ ಇದ್ದೀರಾ, 30 ವೆಸ್ಟ್ ಫೇಸಿಂಗಿಗೆ, ಹಿಂಭಾಗಕ್ಕೆ 45, 30 × 45, ಸೊ 30-40ಗೆ ಸ್ವಲ್ಪ ದೊಡ್ಡದು ಇರುವಂತಹ ವೆಸ್ಟ್ ಫೇಸಿಂಗ್ ಸೈಟಲ್ಲಿ ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ಮನೆ ಇದು ಸೇಲ್ಗಿದೆ. ಹೇಗಿದೆ? ಈಗಾಗಲೇ ನಾನು ಲೇಔಟ್ ಬಗ್ಗೆ ಹೇಳಿದೆ. ಓಕೆ, ಇನ್ನೊಂದು ವಿಚಾರ, ಮನೆ ಒಳಗೆ ಹೋಗೋಕ್ಕಿಂತ ಮುಂಚೆ ಎಲ್ಲಿ ಈ ಮೈಸೂರು ಅಕಸ್ಮಾತಾಗಿ ಈ ವಿಡಿಯೋನ ನೋಡ್ತಾ ಇದ್ದು, ಸರ್ ನಮಗೆ ಈ ವಿಜಯನಗರ 4ನೇ ಹಂತ ಮೈಸೂರು ಸಿಟಿ ಸೆಂಟ್ರಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ನಮಗೆ ಗೊತ್ತಿಲ್ಲ ಅಂತಂದರೆ, ಅಥವಾ ಬಸ್ ಫೆಸಿಲಿಟೀಸ್ ಬಗ್ಗೆ ಅದ್ರ ಬಗ್ಗೆ ಹೇಳ್ತೀನಿ. ಮೈಸೂರು ಮಧ್ಯಭಾಗದಿಂದ, ಮೈಸೂರು ಸಿಟಿ ಸೆಂಟ್ರಿಂದ ಅಂದರೆ ಮೈಸೂರು ಪ್ಯಾಲೇಸು, ದೇವರಾಜ ರೋಡ್ ರಸ್ತೆ, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಬರಲಿಕ್ಕೆ ಸರಿಸುಮಾರು 7 ಕಿಲೋಮೀಟ್ರ್ ಒಳಗೆ ಇರುವಂಥದ್ದು. ಬಸ್ ಫೆಸಿಲಿಟೀಸ್ ಬಗ್ಗೆ ಹೇಳಿದ್ರೆ ಹೌದು, ಖಂಡಿತವಾಗ್ಲೂ ಬಹಳಷ್ಟು ಬಸ್ ಫೆಸಿಲಿಟಿಗಳಿದೆ ಇಲ್ಲಿಗೆ, ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಓಕೆ, ಅದಾದ ನಂತರ ಓಕೆ, ನಾನು ಯಾವ ವಿಚಾರಕ್ಕೆ ಬರ್ತಾ ಇದ್ದೆ ಅಂತಂದರೆ, ಮನೆಯ ಒಳಗೆ ಹೋಗೋಕ್ಕಿಂತ ಮುಂಚೆ ಸೊ ನೋಡಿ, ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಸರಿಸುಮಾರು 24 ಚದರ, ಟೋಟಲ್ 2400 ಸ್ಕ್ವೇರ್ ಫೀಟ್. ಇಟ್ಸ್ ಅ ಫುಲ್ಲಿ ಫರ್ನಿಶ್ಡ್ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಒಳಗೆ ಹೋಗೋಕ್ಕೆ ಮುಂಚೆ ಇವತ್ತಿನ ದಿನಗಳಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ 30-40 ಅಥವಾ 30-45 ಈ ಥರ ಸೈಜ್ಗೆ ಮನೆಗಳಲ್ಲಿ ಪಾರ್ಕಿಂಗ್ ವಿಚಾರಕ್ಕೆ ಬಂದಾಗ ಏನಾಗುತ್ತೆ ಅಂದರೆ, ಪಾರ್ಕಿಂಗ್ ಈಸ್ ಆಲ್ವೇಸ್ ಬೀನ್ ಎ ಪ್ರಾಬ್ಲಮ್. 2 ಕಾರ್ಗಳಿರುವಂತಹ ಬಹಳಷ್ಟು ನಿದರ್ಶನಗಳು, ಬಹಳಷ್ಟು ವಿಚಾರಗಳು ಮುಂದೆ ಬರುತ್ತೆ. ಸೊ ಪಾರ್ಕಿಂಗ್ ಇರಲ್ಲ, ರೋಡಲ್ಲಿ ನಿಲ್ಲಿಸ್ತೀವಿ, ಓಡಾಡೋರು ಹಾರ್ನ್ ಹೊಡಿತಾರೆ, ಕಾರ್ನ ತೆಗಿಬೇಕು, ಮುಂದೆ ಮನೇಲಿ ಇದೇ ಥರ ವ್ಯವಸ್ಥೆ ಆಗುತ್ತೆ ಅಂದಾಗ ಏನಾಗುತ್ತೆ, ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ನಾನು ಈ ಮನೆ ವಿಡಿಯೋ ಮಾಡ್ಬೇಕಾದ್ರೆ ನಾನು ಈ ಮನೆ ಕಟ್ಟಿರುವಂಥ ಮಾಲೀಕರ ಹತ್ರ ಮಾತಾಡಿದಾಗ ಅವ್ರು ಹೇಳಿದೆ ಅಂದರೆ, ಸುಪ್ರೀತ್ ನೋಡಿ, ಇಲ್ಲಿ ಒಂದು ದೊಡ್ಡ ಕಾರು, ನೀವು ಇನೋವಾ, XUV, ಫಾರ್ಚುನರ್ ಯಾವುದೋ ಆ ಥರದ್ದು ಬಿಗ್ ಸೈಜ್ ಕಾರ್ನ ನೀವು ಆಚೆ ಹಾಕ್ಕೋಬಹುದು. ಆಚೆ ಇದನ್ನು ಪಾರ್ಕ್ ಮಾಡಿದಾಗ ನೋಡಿ, ಆನ್ಗೋಯಿಂಗ್ ಟ್ರಾಫಿಕ್, ಇಲ್ಲಿಗೆ ರ್ಯಾಂಪ್ ಮುಗಿಯುತ್ತೆ, ಆನ್ಗೋಯಿಂಗ್ ಟ್ರಾಫಿಕ್, ದಿಸ್ ಇಸ್ ಅರೌಂಡ್ 30 ಫೀಟ್ ರೋಡು, ಶೋಲ್ಡರ್ಸ್ ಅಂತ ಏನು ಹೇಳ್ತೀವಿ ಅದು ಬಿಟ್ಟರೆ ಇನ್ನೂ 5 ಅಡಿ ಇದೆ. ಸೊ ಇಲ್ಲೇ ಕಾರ್ ಈ ರ್ಯಾಂಪ್ ಮೇಲೆ ಹಾಕಿದಾಗ ನೋಡಿ, ರ್ಯಾಂಪ್ ತೋರಿಸ್ತಾರೆ, ರ್ಯಾಂಪ್ ಮೇಲೆ ಹಾಕಿದಾಗ ಆನ್ಗೋಯಿಂಗ್ ಟ್ರಾಫಿಕ್ಗೆ ಡಿಸ್ಟರ್ಬ್ ಆಗದೆ ಇರುವ ಹಾಗೆ ನೀವು ಒಂದು ದೊಡ್ಡ ಕಾರ್ನ ಇಲ್ಲಿ ಪಾರ್ಕ್ ಮಾಡಬಹುದು. ಮತ್ತು ಬನ್ನಿ, ಈಗ ಐ ಶೋ ದ ಹೌಸ್ ಹೇಗಿದೆ, ಯಾವ ಥರ ಮಾಡಿದ್ದಾರೆ ಅಂತ. ನೀವು ಈಗಾಗಲೇ ಫ್ರಂಟ್ ಎಲಿವೇಶನ್ನ ಒಂದು ಸರಿ ನೋಡಿದ್ದೀರಾ. ಓಕೆ, ಸೊ ಈಗಾಗಲೇ ಹೇಳಿದಂತೆ ಇದು 30 ಅಡಿ, ಹಿಂದಕ್ಕೆ 45 ಅಡಿ. ಬನ್ನಿ ಇವಾಗ ನಾನು ಒಳಗೆ ಹೋಗಿ ತೋರಿಸ್ತೀನಿ. ಒಂದು ಇನೋವಾ XUV ಫಾರ್ಚುನರ್ ಪಾರ್ಕ್ ಮಾಡಿ
2 ಟೂ ವೀಲರ್ನ ಆಚೆನೂ ಪಾರ್ಕ್ ಮಾಡ್ಬೋದು, ಮತ್ತು ಒಳಗೆ ನೀವು ಈಸಿಲಿ ಒಂದು ಸ್ವಿಫ್ಟ್ ಕಾರು ಅಥವಾ ಅದರ ಸ್ಮಾಲ್ ಸೈಜ್ ಕಾರ್, ನಾನು ಹ್ಯಾಚ್ ಬ್ಯಾಕು ಅಥವಾ ದೊಡ್ಡ ಕಾರ್ ನಿಲ್ಸೋಕ್ಕಾಗತ್ತೆ ಅಂತ ಹೇಳ್ತಿಲ್ಲ, ಸ್ಮಾಲ್ ಸೈಜ್ ಕಾರ್ನ ಖಂಡಿತವಾಗಿ ನಿಲ್ಲಿಸ್ಬೋದು. ಪ್ಲಸ್ ಸ್ಮಾಲ್ ಸೈಜ್ ಕಾರ್ ನಿಲ್ಲಿಸಿನೂ ಸಹ ನೋಡಿ ಇಲ್ಲಿ ನೀವು ಈಸಿಲಿ ಒಂದು ಟೂ ವೀಲರ್ನ ಪಾರ್ಕ್ ಮಾಡಬಹುದು, ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಅಲ್ಲಿ ಟ್ಯಾಪ್ ಏನು ಕಾಣ್ತಾ ಇದೆ ನಿಮಗೆ ಕಾರ್ನ ತೊಳಿಲಿಕ್ಕೆ ಅಥವಾ ನಿಮ್ಮ ಟೂ ವೀಲರ್ಗಳನ್ನ ತೊಳೆಯುತ್ತೆ ಮನೆ ಮುಂಭಾಗದಲ್ಲಿರುವಂತಹ ಜಾಗನ ವಾಶ್ ಮಾಡಲಿಕ್ಕೆ ವಾಟರ್ ಕನೆಕ್ಷನ್ನ ಕೊಟ್ಟಿದ್ದಾರೆ. 2 ನಲ್ಲಿಗಳಿದೆ, ಒಂದು ನಲ್ಲಿ ಕಾರ್ಪೊರೇಷನ್ ವಾಟರ್, ಇನ್ನೊಂದು ಓವರ್ ಹೆಡ್ ಟ್ಯಾಂಕಿಂದ ಬರುವಂತಹ ನೀರಿನಲ್ಲಿ. ಆ್ಯಂಟಿ ಸ್ಕಿಡ್ ಟೈಲ್ಸ್, ಎಂಟೈರ್ ಮನೆ ಒಂದು ರೌಂಡ್ ಪೂರ್ತಿ ನಾವು ಸುತ್ತು ಬರ್ಬೋದು. ಇದೇ ಥರ ಆ್ಯಂಟಿ ಸ್ಕಿಡ್ ಟೈಲ್ಸ್ನ ನಾವು ಅಲ್ಲಿ ನೋಡ್ಬೋದು. ಕ್ಲೋಸ್ಡ್ ಕಾರ್ ಪಾರ್ಕಿಂಗ್ ಅಂತ ಏನು ಹೇಳ್ತೀವಿ, ದಿಸ್ ಇಸ್ ಅ ಕ್ಲೋಸ್ಡ್ ಕಾರ್ ಪಾರ್ಕಿಂಗ್. ಇವತ್ತಿನ ದಿವಸದಲ್ಲಿ ಇಲ್ಲಿ ಪಕ್ಕದಲ್ಲಿ ಖಾಲಿ ನಿವೇಶನ ಇದೆ, ಅಲ್ಲಿ ಬಂದರೂ ಸಹ ದಿಸ್ ಕ್ಯಾನ್ ಬಿ ಕನ್ವರ್ಟೆಡ್ ಆಸ್ ಅ ಕ್ಲೋಸ್ಡ್ ಕಾರ್ ಪಾರ್ಕಿಂಗು. ನೀವು ನೋಡ್ಬೋದು ಇಲ್ಲಿ ಎಲ್ಲ ಟೈಲ್ಸ್ಗಳನ್ನ ಹಾಕಿದ್ದಾರೆ, ಇದು ಸಹ ಇದೆಲ್ಲ ಪೂರ್ತಿ ಟೈಲ್ಸ್ ಹಾಕಿದ್ದಾರೆ. ಲೈಟಿಂಗ್ಗಳನ್ನ ನೀವು ನೋಡ್ಬೋದು. ಸೊ ಇದು ಟೈಲ್ಸ್ಗಳು ಅಷ್ಟೇ. ಮುಂಬರುವ ದಿವಸಗಳಲ್ಲಿ ಎಲೆಕ್ಟ್ರಿಕಲ್ ವೆಹಿಕಲ್ಗಳು ಬರುತ್ತೆ, ಈಗಾಗಲೇ ಬಂದಿದೆ ಟೂ ವೀಲರು ಕಾರ್ಗಳನ್ನ ಚಾರ್ಜ್ ಮಾಡಲಿಕ್ಕೆ ಇಲ್ಲಿ ಅದೊಂದು ಪಾಯಿಂಟನ್ನು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ವಲ್ಪ ಗಮನಿಸಿ ತೋರಿಸ್ಬೇಕು, ದಿಸ್ ಇಸ್ ಏನು ಅಂತಂದರೆ ಇದು ಕಾರ್ಪೊರೇಷನ್ ವಾಟರ್ ಲೈನು, ಇದರಿಂದನೇ ಎಂಟ್ರಿ ಬರೋದು. ಸೊ ಇಲ್ಲಿಂದನೇ ವಾಟ್ರು ಸಂಪಿಗೆ ಬೀಳುತ್ತೆ. 10,000 to 12,000 ಲೀಟ್ರ್ ಸಂಪಿದೆ, ಅಬೌಟ್ 1000 ಲೀಟ್ರ್ ಓವರ್ ಹೆಡ್ ಟ್ಯಾಂಕ್ ಇದೆ. ಸಂಪನ್ನ ತೋರಿಸ್ತಾರೆ ನೋಡಿ, ಇಲ್ಲೇ ಇದೆ ನೋಡಿ, ತೋರಿಸಿಯಪ್ಪ ಅವ್ರಿಗೆ ಸಂಪನ್ನ ನೋಡಿ, ಸಂಪ್ ತೋರಿಸ್ತಾ ಇದ್ದಾರೆ. ಬನ್ನಿ ಈಗ ನಾನು ಮನೆ ಒಳಗೆ ಎಂಟ್ರ್ ಆಗ್ತಾಯಿದ್ದೀನಿ. ಸೊ ಮನೆ ಒಳಗೆ ಎಂಟ್ರ್ ಆಗೋಕ್ಕಿಂತ ಮುಂಚೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಅಥವಾ ಡೆಕೋರೇಟಿವ್ ಲೈಟ್ಸ್ನ ಯೂಸ್ ಮಾಡಿ ಅಥವಾ ಯಾವುದೇ ಥರ ಲೆನ್ಸ್ಗಳನ್ನ ಯೂಸ್ ಮಾಡಿ ಮಾಡಿರುವಂತಹ ವಿಡಿಯೋ ಅಲ್ಲ. ಈ ಮನೆ ಕಟ್ಟಿರುವಂತಹ ಮಾಲೀಕರು ಈ ಮನೆ ಒಳಗೆ ಏನು ಲೈಟಿಂಗ್ಗಳನ್ನ ಹಾಕಿದರೆ ಆ ಲೈಟಿಂಗ್ಗಳನ್ನ ಹಾಕಿ ಮಾತ್ರ ನಾನು ಮಾಡ್ತಾ ಇರುವಂತಹ ಮನೆ. ಸೊ ಇಲ್ಲಿ ತನಕ ನಾನು ನಿಮಗೆ ಟೈಲ್ಸ್ ತೋರಿಸಿದ್ದೀನಿ. ಇಲ್ಲಿಂದ ಅಂದರೆ ಈ ಮನೆ ಒಳಗೆ ನಾನು ಎಂಟ್ರ್ ಆಗೋಕ್ಕಿಂತ ಮುಂಚೆ ಇಲ್ಲಿಂದ ಗ್ರನೈಟ್ ಸ್ಟಾರ್ಟ್ ಆಗುತ್ತೆ. ಸೊ ಪ್ಲಸ್ ಎಂಟೈರ್ ಮನೆ ಫುಲ್ ಟೀಕ್, ಫಸ್ಟ್ ಕ್ವಾಲಿಟಿ ಡೋರ್ಸ್, ವಿಂಡೋಸ್, ಫ್ರೇಮ್, ಶಟರ್ಸ್ ಪ್ರತಿಯೊಂದೂ ಫಸ್ಟ್ ಕ್ವಾಲಿಟಿ ಟೀಕ್ ವುಡ್ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ಬನ್ನಿ ಹೋಗೋಣ, ಮನೆ ಒಳಗೆ ಹೋಗಿ ನೋಡೋಣ. ಅಲ್ಲಿ ಶೋ ಇದೆ ಟೀಕ್ ಡೋರ್, ಮತ್ತು ಟೀಕ್ ಡೋರ್ ಇದೆ. ಇದಕ್ಕೆ ಆದಂಥ 3 ಲಿವರ್ ಲಾಕ್ಗಳಿದೆ, ಎಲ್ಲ ಬ್ರಾಸ್ ಫಿಟ್ಟಿಂಗ್ಸ್ ಇದೆ, ಇದ್ರದ್ದು ಲಾಕ್ ಆ್ಯಂಡ್ ಹಿಂಜಸ್ ಎಲ್ಲ. ಪ್ಲಸ್ ಇದಕ್ಕೆ ಅಂತ ಪಕ್ಕದಲ್ಲಿರುವಂಥ ವೆಂಟಿಲೇಟರ್ ಇದೆ. ಮತ್ತು ಇಲ್ಲಿ ನೋಡಿ ಶೂ ರ್ಯಾಕ್, ಫುಲ್ ಸೈಜ್ ಶೂ ರ್ಯಾಕ್ ಕೊಟ್ಟಿದ್ದಾರೆ. ಮತ್ತು ಡಿಸೈನರ್ ಟೈಲ್ಸ್ಗಳನ್ನ ಹಾಕಿದರೆ ಅದಕ್ಕಾದಂಥ 4 ಸೈಡ್ಸ್ LED ಲೈಟ್ಗಳು ಮೇಲ್ಗಡೆ ನೋಡ್ಬೋದು ನೀವು. ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗ್ ಮಾಡಿ ಮಧ್ಯದಲ್ಲಿ ಲೈಟನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಸ್ವಲ್ಪ ಗಮನಿಸಿ ತೋರಿಸ್ತಾರೆ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ದ ಪ್ರಾಪರ್ಟಿ. ಯಾವ ಥರ ಹೈಟಿಗೆ ಹೆಂಗೆ ವುಡ್ ವರ್ಕಿಗೆ ಲೈಟ್ಗಳು, ಸ್ವಿಚ್ ಬೋರ್ಡು ಇಲ್ಲಿ. ಪ್ಲಸ್ ಬನ್ನಿ ಈಗ ವೆಲ್ಕಮ್ ಟು ದ ಹೌಸ್. ಮನೆ ಎಂಟ್ರ್ ಆಗಿದ್ದೀನಿ. ಫಾಲ್ ಸೀಲಿಂಗ್ ವಿತ್ ಸ್ಟ್ರಿಪ್ ಲೈಟ್, ಆರ್ ನಾವು ಏನಂತ ಇದನ್ನು ಕರಿತೀವಿ, ಲೈಟ್ಗಳನ್ನ ಹಾಕಿದ್ದಾರೆ. ಗ್ರನೈಟ್ ಫ್ಲೋರಿಂಗ್ ಇದೆ. TV ಕ್ಯಾಬಿನೆಟ್ ತೋರಿಸ್ತಾರೆ ನೋಡಿ, ಫುಲ್ ಸೈಜ್. ಒಂದು ಕಡೆ ಸ್ಟೋರೇಜು TV ಕ್ಯಾಬಿನೆಟ್ಸ್ ಇದೆ. ಇಲ್ಲೂ ಅಷ್ಟೇ ಲೈಟಿಂಗ್ಗಳನ್ನ ಭಾಳ ಚೆನ್ನಾಗಿ ಕಾಂಟ್ರಾಸ್ಟು, ವೆರಿ ನೈಸ್ ವೈಟ್ ಆ್ಯಂಡ್ ಯೆಲ್ಲೋ ಲೈಟಿಂಗ್ಗಳ ಮೇಲೆ ಮಾಡಿರುವಂಥದ್ದು. ಸೈಜ್ ಆಫ್ ದ ಕಿಟಕಿಗಳು ನೋಡ್ಬೋದು, 2 ಕಿಟಕಿಗಳು ಕೊಟ್ಟಿದ್ದಾರೆ. ನಾನು ಆಲ್ಮೋಸ್ಟ್ 5.3, 5.4 ಇದ್ದೀನಿ. ನನಗಿಂತ ಎತ್ತರದಲ್ಲಿರುವಂತಹ ಫುಲ್ ಸೈಜ್ ವಿಂಡೋಸು. ಇದು ಅಷ್ಟೇ ಎಲ್ಲ ಟೀಕ್, ಫಸ್ಟ್ ಕ್ವಾಲಿಟಿ ಟೀಕ್ ಯೂಸ್ ಮಾಡಿರೋದು. ಗ್ರನೈಟ್ ಫ್ಲೋರಿಂಗ್ ನೋಡ್ಬೋದು. ಹಾಲ್ ವಿಚಾರಕ್ಕೆ ಬಂದಾಗ ನೀವು ಈಸಿಲಿ ಒಂದು ಕಡೆ 4, ಇನ್ನೊಂದು ಕಡೆ 4, 8 ಸೀಟರ್ ಸೋಫಾ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಟೀಪಾಯ್ ಇಟ್ಕೊಂಡ್ರೂ ಸಹ ಯಾವುದೇ ಥರ ತೊಂದರೆ ಆಗಲ್ಲ. ಸೊ ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇದೆ, ಪಕ್ಕದಲ್ಲೇ ಒಂದು ವಾಶ್ರೂಮ್ ಇದೆ, ಕಾಮನ್ ವಾಶ್ರೂಮ್ ಇದು, ಗ್ರೌಂಡ್ ಫ್ಲೋರ್ ಇರುವಂಥದ್ದು. ಬನ್ನಿ, ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಮನೆಯಲ್ಲಿ. ಬಾತ್ರೂಮಲ್ಲಿ ಕನ್ಸೀಲ್ಡ್ ಟ್ಯಾಂಕ್ ನೀವು ನೋಡ್ಬೋದು. ಇದು ಪ್ಯಾರಿವೇರ್ದು ಕನ್ಸೀಲ್ಡ್ ಟ್ಯಾಂಕ್ ಇದೆ. ವೆಂಟಿಲೇಟರ್ಗೆ 2 ಕಿಟಕಿಗಳು ಕೊಟ್ಟಿದ್ದಾರೆ. ಶವರ್ ಇದೆ. ಡಿಸೈನರ್ ಟೈಲ್ಸ್ಗಳನ್ನ ನೋಡ್ಬೋದು. ವಾಟರ್ ಹೀಟರ್ಗೆ ಆಪ್ಷನ್ ಮಾಡಿದ್ದಾರೆ ನಿಮಗೆ. ಇದು ಬಟ್ ದಿಸ್ ಇಸ್ ಜಾಗ್ವಾರ್ ಫಿಟ್ಟಿಂಗ್ಸು. ಇಲ್ಲೇ ಪಕ್ಕದಲ್ಲೇ ಪ್ಯಾರಿವೇರ್ದು ವಾಟರ್ ಫಿಟ್ಟಿಂಗ್ಸ್ ಇದೆ. ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಅಗೇನ್ ಕಮಿಂಗ್ ಬ್ಯಾಕ್ ಟು ಡೋರ್ಸು, ವಿಂಡೋಸು, ಫ್ರೇಮ್, ಶಟರ್ಸ್. ಅಗೇನ್ ಟೆಲಿಂಗ್ ಯು, ಇದನ್ನು ನೀವು ಮರೆಯೋ ಹಾಗಿಲ್ಲ. ಈ ಮನೆ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿರುವಂತಹ ಮನೆ. ನಾನು ಎಂಟ್ರ್ ಆದೆ, ಹಾಲ್ ನೋಡಿದ್ರಿ. ಬನ್ನಿ ಈಗ ಪೂಜಾ ರೂಮ್. ನಾನು ಈಗ ಎಂಟ್ರ್ ಆಗಿರುವಂತಹ ಮೇನ್ ಡೋರ್ ಏನಿದೆ ದಟ್ ಈಸ್ ಅ ನಾರ್ತ್ ಫೇಸಿಂಗ್ ಡೋರ್. ವೆಸ್ಟಲ್ಲಿ ನಾರ್ತ್, ಪೂಜಾನು ನಾರ್ತ್ ಫೇಸಿಂಗ್. ಒಳಗೆ ಈಸಿಯಾಗಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು ಸ್ನೇಹಿತರೆ. ಯೂಶಲಿ 30-40 ಮಾಡೋದು ಒಬ್ಬರು ಮಾಡ್ಬೋದು, ಇಲ್ಲಿ ಇಬ್ಬರು ಮಾಡ್ಬೋದು. ಇದಕ್ಕೂ ಅಷ್ಟೇ ಎಂಟೈರ್ ಟೀಕ್ ಇದೆ. ಮೇಲ್ಗಡೆ ನೋಡ್ಬೋದು ನೀವು ಯಾವ ಥರ ಲೈಟಿಂಗ್ ವಿತ್ ಡಿಸೈನರ್, ಭಾಳ ಚೆನ್ನಾಗಿದೆ ಇದು. ಅದೇ ಡೈನಿಂಗ್ ಏರಿಯಾ. ಈಸಿಲಿ ನೀವೊಂದು 8 ಸೀಟರ್
ಇಲ್ಲೂ ಅಷ್ಟೇ ಕಿಟಕಿಗಳು ನೋಡ್ಬೋದು ಚೆನ್ನಾಗಿದೆ. ಈಸಿಲಿ ಏನು ತೊಂದರೆ ಇಲ್ಲದಂಗೆ 6ರಿಂದ 8 ಸೀಟ್ರ್ ನೀವು ಡೈನಿಂಗ್ ಟೇಬಲ್ ಹಾಕೋಬೋದು. ಡೈನಿಂಗ್ ಟೇಬಲ್ ಪಕ್ಕದಲ್ಲೇ ಇರುವಂತಹ ಸಿಂಗಲ್ ಪೀಸ್ ನೀವು ಹ್ಯಾಂಡ್ ವಾಶ್, ಇದಕ್ಕೆ ಮಿರರ್ಸ್ ಕೊಟ್ಟಿದ್ದಾರೆ, ಟವಲ್ ಇದು ಕೊಟ್ಟಿದ್ದಾರೆ, ಹ್ಯಾಂಗಿಂಗ್ ಟವಲ್ ಕೊಟ್ಟಿದ್ದಾರೆ. ಕಿಚನ್ ಏರಿಯಾ ಬನ್ನಿ, ಇದೊಂದು ಸರಿ ತೋರಿಸ್ಬಿಡಿ ಅವ್ರಿಗೆ ಯಾವ ಥರ ಮಾಡಿದ್ದಾರೆ, ಹೇಗಿದೆ ಅಂತ ಈ ಡಿಸೈನ್. ದಿಸ್ ದ ವ್ಯೂ ಫ್ರಮ್ ದಿ ಡೈನಿಂಗ್ ಏರಿಯಾ ಟು ದಿ ಕಿಚನ್ ಏರಿಯಾ. ಬನ್ನಿ, ಫುಲ್ ಸೈಜ್ ಎಲ್ ಶೇಪಲ್ಲಿರುವಂತಹ ಕಿಚನ್. ಈ ಮನೆ ಇರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟದಲ್ಲಿ. ಆಲ್ ಸಾಫ್ಟ್ ಕ್ಲೋಸ್ ಇದೆ, ತೋರಿಸ್ತೀನಿ. ಪ್ಯಾರಿವೇರ್ ಫಿಟ್ಟಿಂಗ್ಸ್ ಇದೆ, ಎಲ್ಲ ಸಾಫ್ಟ್ ಕ್ಲೋಸ್ ಕೊಟ್ಟಿದ್ದಾರೆ. ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ನೋಡಿ ಇಲ್ಲೂ ಅಷ್ಟೇ ಫುಲ್ ಸೈಜ್ ಸಾಫ್ಟ್ ಕ್ಲೋಸು. ಕಿಟಕಿಗಳಿದೆ. ಚಿಮ್ನಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲೇ ಹಾಬ್ ಆರ್ ಯುವರ್ ನಿಮ್ಮದು ಬರ್ನರ್ ಬರುತ್ತೆ. ಟ್ಯಾಪ್ಗಳು ಕೊಟ್ಟಿದ್ದಾರೆ. ಸ್ಟೋರೇಜ್ ಸ್ಪೇಸ್ ಮೇಲೂ ಸಹ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಅಡುಗೆ ಮನೆಗೆ ಆಗಿರುವಂಥ ಸ್ಟೋರ್ ರೂಮ್ ಇದೆ. ನೋಡಿ ತೋರಿಸ್ತಾ ಇದ್ದಾರೆ. ಫುಲ್ ಸೈಜ್ ಸ್ಟೋರ್ ರೂಮ್ ಇದೆ. ಮೇಲ್ಗಡೆ ಅದಕ್ಕೂ ಸಹ ಅಟ್ಟದ ಥರ ಮಾಡಿದ್ದಾರೆ. ನೀವು ದವಸ ಧಾನ್ಯಗಳನ್ನ ದೊಡ್ಡ ಸೈಜಲ್ಲಿ 5 kg 10 kg 25 kg ಬ್ಯಾಗ್ ಇದ್ದರೆ ಅದನ್ನ ಇಟ್ಕೋಬೋದು. ವೆಂಟಿಲೇಷನ್ ಯಾವ ಥರ ಮಾಡಿದ್ದಾರೆ ಅಂತ ಡೋರ್ಗೆ ಡಿಸೈನ್ನ. ಸೊ ಡಿಸೈನಿಂಗ್ ಆ್ಯಂಡ್ ಸ್ಟೈಲಿಂಗ್ ವಿಚಾರಕ್ಕೆ ಬಂದಾಗ ಬನ್ನಿ ಮುಂದಕ್ಕೆ ಹೇಳ್ತೀನಿ. ಮನೆಯ ಹಿತ್ತಲು ನೋಡ್ಬೋದು. ಗ್ಯಾಸ್ ಪಾಯಿಂಟ್ ತೋರಿಸ್ಬಿಡಿಯಪ್ಪ. ಗ್ಯಾಸ್ ಪಾಯಿಂಟ್ ಅಲ್ಲೇ ಇದೆ. ಸೊ ಸಿಲಿಂಡರ್ನ ನೀವು ಇಲ್ಲೇ ಇಟ್ಕೋಬೇಕು. ಮನೆ ಒಳಗೆ ಥರ ಹೋಗಿ ಅವಶ್ಯಕತೆ ಇಲ್ಲ. ಸಿಲಿಂಡರ್ನ ಇಲ್ಲೇ ಇಟ್ಕೋಬೋದು. ಸೊ ಇಲ್ಲೇ ಇಟ್ಕೊಂಡು ನೀವು ಇದನ್ನು ಮಾಡ್ಕೋಬೋದು. ಇಲ್ಲಿ ನಿಮ್ಮ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಒಳಗೂ ಒಂದು ಜಾಗ ತೋರಿಸ್ದೆ. ಅಕಸ್ಮಾತ್ ನಮ್ಗೆ ಅಲ್ಲಿ ಇಷ್ಟ ಇಲ್ಲ ಇಟ್ಕೊಳ್ಳೋಕ್ಕೆ ಅಂದರೆ ಇಲ್ಲಿಗೂ ಸಹ ಖಂಡಿತವಾಗ್ಲೂ ನೀವು ವಾಟರ್ ಎಕ್ಸಿಟ್, ಇನ್ಲೆಟ್ ಆ್ಯಂಡ್ ಔಟ್ಲೆಟ್ ಪಾಯಿಂಟ್ ಕೊಟ್ಟಿದ್ದಾರೆ. ನೀವು ಇಲ್ಲೇ ಬಟ್ಟೆ ಒಣಗಾಕೊಂಡು ಇಲ್ಲೇ ಒಗೆದು ಇಲ್ಲೇ ಒಣಗಾಕೊಳ್ಳಿಕ್ಕೆ ಆಪ್ಷನ್ ಇದೆ. ಸೆಕ್ಯೂರಿಟಿ ಗ್ರಿಲ್ಸ್ಗಳು ನೋಡಿ ನೀಟಾಗಿ ಎಲ್ಲ ಸೆಕ್ಯೂರಿಟಿ ಗ್ರಿಲ್ಸ್ಗಳಿದೆ. ಟೈಲ್ಸ್ಗಳು ಹಾಕಿದರೆ ಸಿಲಿಂಡರ್ನ ಇಲ್ಲೇ ಇಟ್ಕೋಬೋದು. ಒಳಗೆ ಸಿಲಿಂಡರ್ ಎಕ್ಸಿಟ್ ಎಂಟ್ರಿ ಪಾಯಿಂಟ್ ಇದೆ, ಅಲ್ಲಿಗೆ ಎಕ್ಸಿಟ್ ಪಾಯಿಂಟ್ ಇದೆ. ಬನ್ನಿ ಈಗ ಗ್ರೌಂಡ್ ಫ್ಲೋರ್ ಅಂತ ರೂಮ್ ಒಳಗೋಣ. ಸ್ಟೈಲಿಂಗ್ ವಿಚಾರಕ್ಕೆ ಬರೋಣ. ಓಕೆ, ಇಲ್ಲಿ ಒಂದು ವಿಚಾರ ತೋರಿಸೋದು ಬಿಟ್ಬಿಟ್ಟಿದ್ದೆ ಸ್ನೇಹಿತರೆ. ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಲ್ಲೇ ಇದೆ, ಅಲ್ಲೂ ಇದೆ. ಇಲ್ಲಿ ಎಕ್ಸಿಟು ಎಂಟ್ರಿ ಪಾಯಿಂಟ್ ಇದೆ, ಕರೆಂಟ್ ಪಾಯಿಂಟ್ ಇದೆ. ಮತ್ತು ಇಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. UPS ಪಾಯಿಂಟು ಮತ್ತು ದಿನನಿತ್ಯ ಸಾಮಾನುಗಳು, ಪರ್ಕೆ, ಹಳೆ ನ್ಯೂಸ್ ಪೇಪರ್ಗಳು, ಮ್ಯಾಗ್ಝೀನ್ಗಳು ಇದರ ಇಟ್ಕೊಳ್ಳಿಕ್ಕೆ. ಮತ್ತು UPS ಪಾಯಿಂಟು ಬೇಕಾದ್ರೆ ನೀವು ಬೇಕಂದರೆ ಇಲ್ಲೂ ಸಹ ಇದನ್ನು ಸ್ಟೋರೇಜ್ ಪಾಯಿಂಟಾಗಿ ಇಟ್ಕೋಬಹುದು. ಸೊ ಡಿಸೈನಿಂಗ್ ಪ್ಲ್ಯಾನಿಂಗ್ ವಿಚಾರಕ್ಕೆ ಬರೋಣ. ಬಹಳ ಎಲ್ಲೂ ಜಾಗನ ವೇಸ್ಟ್ ಮಾಡದಂತೆ ಮಾಡಿರುವಂತಹ ಪ್ಲ್ಯಾನಿಂಗ್ ಇದು ಮನೆ. ಇಲ್ಲಿ ಒಂದು ವಾಶ್ರೂಮ್ ಇದೆ. ಇದು ಒಂದು ರೂಮ್ ಒಳಗೆ ಬಂದಿದ್ದೀನಿ. ರೂಮು ಒಂದು ಅಟ್ಯಾಚ್ ಬಾತ್ರೂಮ್ ಇದೆ. ಇದನ್ನು ತೋರಿಸಿ. ಫುಲ್ ಸೈಜ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ಗಳು, ಗೇಜ್ ಆಫ್ ಬಹಳ ಒಳ್ಳೆ ಗೇಜಲ್ಲಿ ಮಾಡಿರುವಂಥದ್ದು. ಫುಲ್ ಸೈಜ್ ವಾರ್ಡ್ರೋಬ್ಗಳಿದೆ. ಇಲ್ಲಿ ಈಸಿಲಿ ಒಂದು ಮಿಡ್ ಸೈಜ್, ಕಿಂಗ್ ಸೈಜ್ ಅಥವಾ ಕ್ವೀನ್ ಸೈಜ್ ಕಾಟ್ ಹಾಕೋಕ್ಕಲ್ಲ, ಮಿಡ್ ಸೈಜ್ ಸ್ಮಾಲರ್ ಸೈಜ್ ಕಾಟ್ ಹಾಕೋಬೋದು. ಬನ್ನಿ, ನಾನು ಇವಾಗ ಗ್ರೌಂಡ್ ಫ್ಲೋರ್ ಎಂಟೈರ್ ಮನೆ ತೋರಿಸಿದ್ದೀನಿ. ಈಗ ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ. ಬನ್ನಿ, ಇದು ಅಷ್ಟೇ ಎಲ್ಲ ಆ್ಯಂಟಿ ಸ್ಕಿಡ್ ಗ್ರನೈಟ್ ಇದು ಹಾಕಿರೋದು. ಟೈಲ್ಸ್ ನೋಡ್ಬೋದು. ಲೈಟ್ ಚೇಂಜಿಂಗ್ ಇದೆ. ಇಲ್ಲಿ ಟೈಲ್ಸ್ಗಳು ಹಾಕಿದರೆ ಇದಕ್ಕೆ 4 ಥರದ್ದು ಕಲರ್ ಚೇಂಜಿಂಗ್ ಲೈಟ್ಗಳು ಕೊಟ್ಟಿದ್ದಾರೆ. SS ರೇಲಿಂಗ್ಸ್ ಇದೆ. ಹೈ ಕ್ವಾಲಿಟಿ SS ರೇಲಿಂಗ್ಗಳು ಹಾಕಿದ್ದಾರೆ. ನಾನು ಫಸ್ಟ್ ಫ್ಲೋರ್ ಇರುವಂತಹ ಒಂದು ಹಾಲ್ ಆರ್ ಲಿವಿಂಗ್ ಸ್ಪೇಸಲ್ಲಿದ್ದೀನಿ. ನೋಡಿ, ಇದು ಅಷ್ಟೇ ಫಾಲ್ ಸೀಲಿಂಗ್ ನೋಡ್ಬೋದು. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ ಈಗೆಲ್ಲ ಆಗೋಗಿದೆ. TV ಕ್ಯಾಬಿನೆಟು, ಪ್ರೊಫೈಲ್ ಲೈಟ್ಗಳು ಎಲ್ಲ ಕಡೆ, ಕೆಳಗೂ ಅಷ್ಟೇ ಇಲ್ಲೂ ಅಷ್ಟೇ. ಈ TV ಕ್ಯಾಬಿನೆಟ್ ಹಿಂದೆನೂ ಅಷ್ಟೇ ಪ್ರೊಫೈಲ್ ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ. ಈ ಮನೆಯ ವಿಶೇಷತೆ ಇವಾಗ ಒಂದು ಹೇಳ್ತೀನಿ. 2 ಎಡಭಾಗದಲ್ಲಿ ಬಲಭಾಗದಲ್ಲಿ 2 ಕಡೆನೂ 2 ಮಾಸ್ಟರ್ ಬೆಡ್ರೂಮ್ ಇರುವಂಥ ಮನೆ. ಬನ್ನಿ, ಕಿಂಗ್ ಸೈಜ್, ಸೂಪರ್ ಕಿಂಗ್ ಸೈಜ್, ಅಲ್ಟ್ರಾ ಕಿಂಗ್ ಸೈಜ್, ಮೆಗಾ ಸೈಜ್ ಬೆಡ್. ಕಾಟು ಹಾಕ್ಕೋತೀರಾ ಹಾಕ್ಕೊಳ್ಳಿ, ಯಾವುದೇ ಥರ ಇಲ್ಲಿ ಅಡಚಣೆ ಆಗಲ್ಲ. ಅದನ್ನು ಹಾಕ್ಕೊಂಡು ಈ ಸೈಡ್ಗೆ ಸ್ಮಾಲ್ ರಿಕ್ಲೈನರ್ ಹಾಕ್ಕೊಳ್ಳಿ. ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಇರೋರಿಗೆ ಇಲ್ಲೇ ಕೂತ್ಕೊಂಡು ವರ್ಕ್ ಮಾಡಲಿಕ್ಕೆ ಸ್ಟೋರೇಜ್ ಸ್ಪೇಸು, ಟೇಬಲ್ಲು, ಸ್ಟೋರೇಜ್ ಸ್ಪೇಸ್ ಎರಡೂ ಕೊಟ್ಟಿದ್ದಾರೆ. TV ಕ್ಯಾಬಿನೆಟ್ ನೋಡ್ಬೋದು. DTH ಕೇಬಲ್ ಈಗಾಗಲೇ ಅಳವಡಿಸಿದ್ದಾರೆ. ವಾಕಿನ್ ವಾರ್ಡ್ರೋಪ್ ಇದೆ. ಬನ್ನಿ, ಎಷ್ಟು ವಿಶಾಲವಾಗಿದೆ ನೋಡಿ ಬಾತ್ರೂಮು. ಇದು ವಾಕಿನ್ ವಾರ್ಡ್ರೋಪ್. ಈ ವಾಕಿನ್ ವಾರ್ಡ್ರೋಪ್ ತೋರಿಸ್ಬಿಡಿ. ವಾಕಿನ್ ವಾರ್ಡ್ರೋಪ್ ಇದೆ. ಹಿಂಭಾಗದಲ್ಲೇ ಡ್ರೆಸ್ಸಿಂಗ್ ಟೇಬಲ್ ಇದೆ. ಸೊ ದಿಸ್ ಈಸ್ ಮಾಸ್ಟರ್
ರೂಮ್ ನಂಬರ್ 1. ಬನ್ನಿ, ಕೆಳಗೊಂದು ರೂಮ್ ತೋರಿಸ್ದೆ, ಇದು 2ನೇ ರೂಮು. ಇದು ಮಾಸ್ಟರ್ ಬೆಡ್ರೂಮ್ ನಂಬರ್ 2, 3ನೇ ರೂಮು. ಬಟ್ ಈ ಮಾಸ್ಟರ್ ಬೆಡ್ರೂಮ್ ಅಂದರೆ ಇದು ಅಷ್ಟೇ ಕಿಂಗ್ ಸೈಜು, ಮೆಗಾ ಕಿಂಗ್ ಸೈಜು, ಅಲ್ಟ್ರಾ ಕಿಂಗ್ ಸೈಜು, ಡಬಲ್ ಕಿಂಗ್ ಸೈಜು, ಸೂಪರ್ ಕಿಂಗ್ ಸೈಜು, ಯಾವ ಬೆಡ್ ಬೇಕಾದ್ರೆ ಹಾಕ್ಕೊಳ್ಳಿ ಸರ್, ಇಲ್ಲ ಆರಾಮಾಗಿರ್ಬೋದು. ಇಲ್ಲೂ ಅಷ್ಟೇ ವರ್ಕ್ ಫ್ರಮ್ ಹೋಮ್ ಇದ್ದವ್ರಿಗೆ, ಮನೇಲಿ ಮಕ್ಕಳಿದ್ದವ್ರಿಗೆ ಅದು ಒಂದು ಸರ್ಪ್ರೈಸ್ ಪ್ಯಾಕೇಜ್ ಇದೆ, ಅದು ಆಮೇಲೆ ಹೇಳ್ತೀನಿ. ವರ್ಕ್ ಫ್ರಮ್ ಹೋಮ್ ಅಂದರೆ ಒಂದು ಸ್ಮಾಲ್ ಆಫೀಸ್ ಟೇಬಲ್, ನೀವು ಆಫೀಸ್ ಇಲ್ಲೇ ನಿಮ್ಮದು ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. TV ಕ್ಯಾಬಿನೆಟ್ ಬಟ್ DTH ಕೊಟ್ಟಿದ್ದಾರೆ. ಇಲ್ಲಿ ಅಗೇನ್ ಸ್ಲೈಡಿಂಗ್ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ನೋಡ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬ್ ಇದೆ. ಫುಲ್ ಸೈಜ್ ಬಾತ್ರೂಮ್, ಯಾವುದೇ ಥರ ನಿಮಗೆ ಅಡಚಣೆ ಇಲ್ಲ. ಫುಲ್ ಸೈಜ್ ಬಾತ್ರೂಮ್, ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಬನ್ನಿ, ನಾನು ನಿಮಗೊಂದು ಸ್ಟಡಿ ರೂಮ್ ತೋರಿಸ್ತೀನಿ ಅಂತ ಹೇಳಿದ್ದೆ. ನೋಡಿ, ಇದೇನೆ ಒಂದು ಸ್ಟಡಿ ರೂಮ್. ಮಕ್ಕಳಿಗೆ ನೀವು ಇಲ್ಲಿ ಸ್ಮಾಲ್, ನೀವು ಯೋಗ ಮಾಡ್ತೀರಾ, ಜಿಮ್ ಮಾಡ್ತೀರಾ, ಅಥವಾ ಏನಾರ ಲೈಬ್ರರಿ ಮಾಡ್ಕೋಬೇಕಾ, ಖಂಡಿತವಾಗ್ಲೂ ಇಲ್ಲಿ ಮಾಡ್ಕೋಬೋದು. ನೀವು ಟೆಕ್ನಿಕಲಿ ಮಾತಾಡಬೇಕು ಅಂದರೆ ಇದು 4 ಬೆಡ್ರೂಮ್ ಮನೆ. ಸೊ ನಿಮ್ಗೆ 2 ಮಾಸ್ಟರ್ ಬೆಡ್ರೂಮ್ಗಳು ತೋರಿಸ್ತೀನಿ. ಯೂಶ್ವಲಿ ಈ ಥರದ್ದು ಸಿಗಲ್ಲ. 2 ಮಾಸ್ಟರ್ ಬೆಡ್ರೂಮ್ ಇದೆ, ಕೆಳಗೊಂದು ರೂಮ್ ಇದೆ. ಇದು 3rd ಸ್ಟಡಿ ರೂಮ್ ಅಂತ ಹೇಳ್ಬೋದು. ಬನ್ನಿ, ಬಾಲ್ಕನಿ ತೋರಿಸ್ತೀನಿ. ಲೊಕ್ಯಾಲಿಟಿ ನೋಡೋರಂತೆ. ಗ್ರಾನೈಟ್ ಫ್ಲೋರಿಂಗ್ ಇದೆ, SS ರೇಲಿಂಗ್ಗಳು ಹಾಕಿದ್ದಾರೆ. ನೀವು ನೋಡ್ಬೋದು. ಸುತ್ತಮುತ್ತಕ್ಕೂ ಎಲ್ಲ ಕಡೆ ಮನೆಗಳಿದೆ. ಬಹಳ ವೆರಿ ವೆಲ್ ಪ್ಲ್ಯಾನ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅನ್ನೋಕ್ಕಿಂತ ವೆರಿ ವೆಲ್ ಮೇಂಟೈನ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಅಂತಲೂ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇದಿರೋದು ಮೈಸೂರು ವಿಜಯನಗರ 4ನೇ ಹಂತ 2ನೇ ಘಟ್ಟ ಸೇಲ್ಗಿರುವಂತಹ ಮನೆ. ಸರಿ ಸುಮಾರು 24 ಚದರ 4 ರೂಮ್ ಇರುವಂತಹ ಮನೆ. ಟೆಕ್ನಿಕಲಿ ಇಟ್ ಇಸ್ ಅ 3 ಬೆಡ್ರೂಮ್, ಬಟ್ ದಿಸ್ ಇಸ್ ಎ ಸ್ಮಾಲ್ ರೂಮ್ ಫಾರ್ ಸ್ಟಡಿ ರೂಮ್ ಥರ ಅಥವಾ ಕಿಡ್ಸ್ ಪ್ಲೇ ಏರಿಯಾ ಆ ಥರ ಏನಾರ ಮಾಡ್ಕೊಳ್ಳಿಕ್ಕಿರುವಂತಹ ಮನೆ ಸೇಲ್ಗಿದೆ. ವೆಸ್ಟ್ ಫೇಸಿಂಗ್ ಸೈಡ್, ನಾರ್ತ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ಮನೆ ಇದು. ಮೈಸೂರು ಮಧ್ಯಭಾಗದಿಂದ ಈಗಾಗಲೇ ವಿಡಿಯೋದಲ್ಲಿ ಎಲ್ಲವನ್ನು ಹೇಳಿದ್ದೀನಿ. ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಂಬರ್ಗೆ ಫೋನ್ ಮಾಡಿ, ವಾಟ್ಸ್ಯಾಪ್ ಮಾಡಿ, ನಾನು ಸಿಗ್ತೀನಿ. ಟೆಕ್ನಿಕಲ್ ವಿಷಯಕ್ಕೆ ಬಂದಾಗ ಪಿಲ್ಲರ್ಗಳು ಹಾಕಿ ಕಟ್ಟಿರುವಂಥ ಮನೆ. ಸರಿ ಸುಮಾರು 14 ಪಿಲ್ಲರ್ಗಳಿದೆ. ಕೆಂಪು ಇಟ್ಟಿಗೆ ಯೂಸ್ ಮಾಡಿದ್ದಾರೆ. 2 ಫ್ಲೋರ್ದೆ 24 ಚದರ. ಸೊ ಈ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ನ ತೊಗೊಂಡು ನಾನು ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಇನ್ನೊಂದು ವೀಡಿಯೋ, ಇನ್ನೊಂದು ಮನೆ, ಇನ್ನೊಂದು ಸೈಟ್, ಇನ್ನೊಂದು ನಿಮೇಷದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್.